ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ ದಿನಕ್ಕೆ 4 ಬಾರಿ ತನ್ನ ಹಾಕಿರ್ತಕ್ಕಂಥ ಬಟ್ಟೆಗಳನ್ನು ಬದಲಾಯಿಸ್ತಾರೆ. ಆದರೆ ಅವರು ತಮ್ಮ ಚುನಾವಣಾ ಪ್ರಚಾರದ ಭಾಷಣಗಳಲ್ಲಿ ನಾನು ಸನ್ಯಾಸಿ, ನಾನು ಒಬ್ಬ ಫಕೀರನಾಗಿದ್ದೇನೆ ಮತ್ತು ಯಾವುದೇ ರೀತಿಯಾದಂಥ ಶೋಕಿಗಳನ್ನು ಮಾಡುವುದಿಲ್ಲ ಅಂಥೇಳಿ ಭಾಷಣದಲ್ಲಿ ಉದ್ವಿಗ್ನವಾಗಿ ಜನರನ್ನು ಮರಳು ಮಾಡ್ತಕ್ಕಂತಹ ಕೆಲಸ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ತಾನು ಹೇಳ್ತಕ್ಕಂಥ ಒಂದು ಮಾತುಗಳಲ್ಲಿ ಭದ್ರ ಇಲ್ಲದಿರತಕ್ಕಂತಹ ಒಬ್ಬ ದೇಶದ ಪ್ರಧಾನಮಂತ್ರಿ 10 ವರ್ಷಗಳ ಕಾಲ ತನ್ನ ಆಡಳಿತವನ್ನು ನಡೆಸಿದ್ರಲ್ಲ ಅಂಥೇಳಿ ಒಂದು ಶೋಚನೀಯ ವಿಚಾರವಾಗಿರ್ತಕ್ಕಂತಹ ದೇಶದ ಸಮಸ್ತ ಜನರು ಸಹ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಅಂಥೇಳಿ ಹೇಳ್ತಾ ಇದ್ದೇನೆ. ಕಾರಣ, ಹಾಕ್ತಕ್ಕಂಥ ಬಟ್ಟೆಗಳು ಒಂದು ಜೊತೆ ಬಟ್ಟೆಗೆ ಲಕ್ಷಾಂತರ ರೂಪಾಯಿಗಳು ಆಗ್ತವೆ. ಹಾಗೆ ಅವರು ಧರಿಸ್ತಕ್ಕಂತಹ ಒಂದು ಗ್ಲಾಸ್ 1,40,00,000 ಹಾಕ್ತಕ್ಕಂಥ ಒಂದು ವಾಚ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ತಾವು ಹೇಳುವ ಒಂದು ಮಾತಿನಂತೆ ಅವರ ಹಾಕುವ ಬಟ್ಟೆಗಳಲ್ಲಿ ಕಾಣುವುದಿಲ್ಲ. ಅವರು ಯಾವುದೇ ರೀತಿಯಾದಂತಹ ಖರ್ಚುಗಳನ್ನು ಮಾಡಿದ್ದಲ್ಲಿ ದೇಶದ ಸಾರ್ವಜನಿಕ ದುಡ್ಡಿನಿಂದಲೇ ಮಾಡಬೇಕಾಗಿರ್ತಕ್ಕಂತಹ ವೆಚ್ಚವಾಗಿರುತ್ತದೆ. ಆ ವೆಚ್ಚವನ್ನು ಭರಿಸ್ತಕ್ಕಂಥ ನಾವೆಲ್ಲರೂ ಸಹ ಈ ಮಾತನ್ನು ಕೇಳಲೇಬೇಕಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಅವರು ದಿನಕ್ಕೆ 4 ಬಾರಿ ಬಟ್ಟೆಗಳನ್ನು ಬದಲಾಯಿಸ್ತಾರೆ. ತನ್ನ ಭಾಷಣಗಳಲ್ಲಿ ನಾನೊಬ್ಬ ಫಕೀರ, ನನಗೆ ಜೋಲಿ ಹಾಕ್ಕೊಂಡು ಹೋಗ್ತೀನಿ, ನನಗೆ ಯಾರೂ ಇಲ್ಲ, ಆ ಉದ್ದೇಶದಲ್ಲಿ ಇರಬೇಕಾದಂತಹ ವ್ಯಕ್ತಿ ಇವತ್ತು ದೇಶದ ಒಬ್ಬ ಅತ್ಯುನ್ನತ ಬಿಸ್ನೆಸ್ ಮ್ಯಾನ್ಗಳು ಪಡೆದಿರ್ತಕ್ಕಂತಹ ಒಂದು ಸೌಲಭ್ಯಗಳನ್ನು ಪಡೆದು ದೇಶದ ಸಾರ್ವಜನಿಕ ಇರ್ತಕ್ಕಂಥ ಹಣವನ್ನು ವೆಚ್ಚ ಮಾಡ್ತಕ್ಕಂತಹ ಒಬ್ಬ ಏಕೈಕ ವ್ಯಕ್ತಿ ನಮ್ಮ ನರೇಂದ್ರ ಮೋದಿಯವರು ಆಗಿದ್ದಾರೆ. ಭಾಳಷ್ಟು ಪ್ರಧಾನಿಗಳು ನಾವು ಸಹ ದೇಶದಲ್ಲಿ ಕಂಡಿದ್ದೇವೆ. ಇಷ್ಟೊಂದು ಶೋಕಿಗೆ ದುಡ್ಡು ಖರ್ಚು ಮಾಡ್ತಕ್ಕಂಥ ವ್ಯಕ್ತಿ ಇವರೇ ಮೊದಲಿಗಾಗಿದ್ದಾರೆ.